ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ನಿಸರ್ಗಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕುರಿತು ಕೂಡ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇಂದು ನಮ್ಮ ವಿಶೇಷ ಸಂದರ್ಶನದಲ್ಲಿ ನಿಸರ್ಗಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಒಬ್ರು ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಈ ರಾಜಕಾರಣದಲ್ಲಿ ಇವರು ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾದ್ರು ಮತ್ತು ಇವರ ಅಧಿಕಾರ ಅವಧಿ ಕಾಲದಲ್ಲಿ ಒಂದು ಯಾವ ರೀತಿಯ ಒಂದು ಪಾತ್ರ ವಹಿಸಿದ್ದಾರೆ, ಶಿಕ್ಷಣದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಯಾವ ರೀತಿಯ ಒಂದು ಮಹತ್ವವನ್ನ ಕೊಟ್ಟಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಅಮ್ಮ, ನಿಮ್ಮ ಮಾತುಕತೆ ಮುನ್ನಡೆಸೋ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ, ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನನ್ನ ಹೆಸರು ಗೀತಾ ಸೂರ್ಯಕಾಂತ್ ಖಂಡ್ರಿ ಸರ್. ನಾವು ಬೆಳಗಾವಿ ಡಿಸ್ಟಿಕ್ ಬೈಲಹೊಂಗಲ ಜಿಲ್ಲಾ ಬೈಲಹೊಂಗಲ ತಾಲೂಕ್ ನಿಸರ್ಗಿ ಗ್ರಾಮದಿಂದ ಮೆಂಬರ್ ಆಗಿ ಮಾತಾಡ್ತಾ ಇದ್ದೀವಿ. ಸರಿ ಅಮ್ಮ. 2ನೇ ವಾರ್ಡ್ದಿಂದ. ಸರಿ ಅಮ್ಮ. ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದೀರಾ? ಮೊದ್ಲು ಸ್ವಲ್ಪ ಸುಧಾರಣೆ ಕಡಿಮೆ ಇತ್ರಿ ಎಲ್ಲ ನಮ್ಮ ವಾರ್ಡ್ ಒಳಗ. ನಾವ್ ಬಂದ್ಮೇಲೆ ಸಿಸಿ ರಸ್ತೆ, ಫೀವರ್ಸ್, ಆಮೇಲೆ ಚರಂಡಿ ರಿಪೇರಿ ಎಲ್ಲಾ ಇಂಥದೆಲ್ಲ ಮಾಡಿದೇವ್ರಿ. ಸರಿ ಅಮ್ಮ. ತಾವು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಮಕ್ಕಳ ಒಂದು ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸಿದ್ದೀರಾ? ಅಂದ್ರೆ ಅಂಗನವಾಡಿಗದು ಎಲ್ಲ ಹೋಗಿ ಊಟ ಕೊಡೋದು ಎಲ್ಲ ನಾವು ನೋಡ್ಕೊಂಡ್ ಬಂದಿದ್ದೇವ್ರೆಲ್ಲ. ಸರಿ ಅಮ್ಮ, ಹೇಳಿ. ನಾವ್ ಅಂಗನವಾಡಿಗದು ಹೋಗಿರಿ, ಸ್ವಚ್ಛತೆ ಬಗ್ಗೆ ಆತು, ಊಟದ ಬಗ್ಗೆ ಆತು, ಎಲ್ಲಾ ನೋಡ್ಕೊಂಡ್ ಸ್ವಚ್ಛತೆ ಅದೆಲ್ಲ ಕಾರ್ಯಕ್ರಮದೆಲ್ಲ ವಿಚಾರಣೆ ಮಾಡಿ ಬರ್ತಿದ್ವಿ. ಮೀಟಿಂಗ್ಗಳದು ಹಾಜರಾಗ್ತಿದ್ವಿ. ನಮ್ಗ ಅವಕಾಶ ಇದ್ದಾಗೆಲ್ಲ ಮೀಟಿಂಗ್ಗಳೆಲ್ಲ ಹೋಗಿ ಬಂದು ಅವ್ರ ಏನೇನ್ ಮಾಡ್ತಾವ್ರ, ಪೇರೆಂಟ್ಸ್ ಸರಿಯಾಗಿ ವಿತರಣೆ ಮಾಡ್ತಾರ ಇಲ್ವೋ, ಅದೆಲ್ಲ ರೇಷನ್ ಕೊಟ್ಟದನ್ನೆಲ್ಲ, ಮತ್ ಗರ್ಭಿಣಿ ಸ್ತ್ರೀಯರಿಗೂ ಸರಿಯಾಗಿ ವಿತರಣೆ ಮಾಡತಾರ ಇಲ್ವೋ ಎಲ್ಲಾ ಪ್ರತಿಯೊಂದನು ಎಲ್ಲಾ ಚೆಕ್ ಮಾಡಿ ಆ ಮೀಟಿಂಗ್ ಎಲ್ಲ ಹಾಜರಿಯಾಗಿ ಮಕ್ಕಳಿಗೆಲ್ಲ ನಮ್ಗೆ ಎಷ್ಟು ತಿಳುವಳಿಕೆ ಐತೆ ಅಷ್ಟೆಲ್ಲ ಅವ್ರಿಗೂ ಮತ್ತ ಹೇಳಿ ಬರ್ತಿದ್ವಿ ನಾವೆಲ್ಲ. ಮತ್ತೆ ನಮ್ದು ಇಲ್ಲಿ ಊರೊಳಗೆಲ್ಲ ಫಿಯರ್ಸು, ಸಿಸಿ ರಸ್ತೆ, ಆಮೇಲೆ ಮತ್ತೆ ಚರಂಡಿದು ಎಲ್ಲಾ ಕೆಲಸಗಳನ್ನು ಮಾಡ್ಸಿದೇವ್ರಿ. ಆದಷ್ಟು ಮಾಡ್ಸಿದೇವ್ರಿ. ಇನ್ನು ಉಳ್ದದನ್ನ ನಾವು ಮುಂಬರುವ ನಮ್ಮ ಇದ್ರೊಳಗ ಅಧಿಕಾರದೊಳಗ ಏನಪ್ಪ ಜನರು ಮತ್ತು ಬಹುಮತ ಮಾಡಿದ್ರಂದ್ರ ಅದ ಅಧಿಕಾರದೊಳಗಾಗಿ ನಾವು ಮತ್ತ ಮಾಡ್ತೀವಿ ಎಲ್ಲಾ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತೇವೆ. ಸರಿ ಅಮ್ಮ. ತಮ್ಮ ಒಂದು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ತಮ್ಮ ವಾರ್ಡಿನ ಜನರು ಅಥವಾ ಗ್ರಾಮಸ್ಥರಿಗೆ ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಪಾತ್ರವನ್ನು ವಹಿಸಿದೀರಾ? ಆರೋಗ್ಯದ ಬಗ್ಗೆ ಅಂದ್ರೆ ಕೊರೋನಾ ಟೈಮ್ ನಲ್ಲಿ ನಾವೆಲ್ಲ ಹೋಗಿ ಎಲ್ಲಾ ಅದು ತಿಳುವಳಿಕೆ ಹೇಳುದು, ಆಮೇಲೆ PDO ಸರ್ ಆತು, ಎಲ್ಲಾ ಮೆಂಬರ್ಸ್ ಆತು, ಆಮೇಲೆ ಅಧ್ಯಕ್ಷರು ಎಲ್ಲಾ ಸೇರಿ ನಾವೆಲ್ಲಾ ಊರೊಳಗೆಲ್ಲ ಅವೇರ್ನೆಸ್ ಮಾಡಿದಿವ್ರಿ ಸರ್. ಎಲ್ಲ ಅವಾಗೆಲ್ಲ ಅಡ್ಡಾಡಿ ಎಲ್ಲ ಅವೇರ್ನೆಸ್ ಮಾಡಿ ನಾವು ಕೊರೋನಾದ ಬಗ್ಗೆ ಮಾಹಿತಿ ಹೇಳಿ ಅದೇನೇನೆ ಅವಾಗ ಕಿಟ್ಸ್ ಅದು ಕೊಡೋದು ಇತ್ತು ಅದನ್ನೆಲ್ಲ ವಿತರಣೆ ಮಾಡಿದ್ರಿ ಸರ್. ಸರಿ ಅಮ್ಮ. ತಾವು ಈ ಅಧಿಕಾರ ಅವಧಿ ಮುಗಿದಾದ ನಂತರ ಗ್ರಾಮ ಆಡಳಿತ ಅಧಿಕಾರಿ ಕೂಡ ನೇಮಿತವಾಗಿದ್ದಾರೆ. ಅವರು ಒಂದು ಯಾವ ರೀತಿ ಜನಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ತಿದ್ದಾರೆ, ಅವರು ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ? ಸರಿಯಾಗಿ ಸ್ಪಂದನೆ ಮಾಡ್ತಿದ್ದಾರೆ ಸರ್. ಸರಿ. ಯಾವುದೇ ರೀತಿಯಾದ ಅಡೆತಡೆಗಳು ಏನಾಗಿಲ್ಲ ಸರ್. ಸರಿ. ತಮ್ಮ ಒಂದು ಈ ಮುಂಬರುವ ಚುನಾವಣೆಯಲ್ಲಿ ಗ್ರಾಮಸ್ಥ ಜನಗಳು ಅವರ ಒಂದು ಅಭಿಪ್ರಾಯವಿದೆ, ತಮ್ಮನ್ನೇ ಮುಂಬರುವ ಚುನಾವಣೆ ಭಾಗಿಯಾಗಬೇಕು, ತಮ್ಮನ್ನೇ ಆರಿಸಿ ತರ್ಬೇಕಂತ ಹೇಳಿ. ಆದ್ರೆ ತಮ್ಮ ಅಭಿಪ್ರಾಯವೇನಿದೆ? ತಾವು ಮುಂಬರುವ ಚುನಾವಣೆಯಲ್ಲಿ ಭಾಗಿ ಆಗ್ತೀರಾ ಅಥವಾ ಬೇರೆದವ್ರಿಗೆ ಅವಕಾಶ ಮಾಡ್ಕೊಡ್ತೀರಾ? ಇಲ್ಲ, ಭಾಗಿ ಆಗ್ತಾರ ಸರ್. ಮತ್ತು ಜನರ ಬಹುಮತದಿಂದ ನಮ್ಮನ್ನ ಆರಿಸ್ತಂದ್ರ ಮತ್ತು ನಮ್ಮ ಸೋಷಿಯಲ್ ವರ್ಕ್ ಮಾಡುವುದ ನಮ್ಗ ಆಸೆ ಐತ್ರಿ. ಇನ್ನು ಒಂದೆಲ್ಲ ನಮ್ಮ ವಾರ್ಡ್ ಅನ್ನ ಉದ್ಧಾರ ಮಾಡ್ಬೇಕು ಅಂದ್ರೆ ಇನ್ನೂ ಸುಧಾರಣೆ ಆಗ್ಬೇಕು ಅನ್ನೋದು ನಮ್ಗೆ ಆಸೆ ಐತ್ರಿ ಸರ್. ಸರಿ ಅಮ್ಮ. ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾದ್ರಿ? ಎಲ್ಲಿಂದ ಅಂದ್ರೆ ನಮ್ಮ ಯಜಮಾನ್ರು ಮೊದಲಿಂದನೂ ಸೋಷಿಯಲ್ ವರ್ಕರ್ ಇದ್ರಿ. ಅದಕ್ ನಮ್ಗೆ ಏನಂತ ಸೋಷಿಯಲ್ ವರ್ಕ್ ಹಂಗ ಮಾಡೋದಕ್ಕಿಂತ ನಮ್ ಕೈಯೊಳಗ ಅಧಿಕಾರ ಇತ್ತಂದ್ರ ಅದನ್ನ ನಾವು ಪ್ರಯತ್ನ ಮಾಡಿದ್ರೆ ಜನರು ನಮ್ಗ್ ಬಹುಮತ ನೀಡಿದ್ರಂದ್ರ ನಾವು ವರ್ಕ್ ಮಾಡ್ಬಹುದು ಅಂತ ಹೇಳಿ ಅದನ್ನ ನಾವ್ ನಿಂತೀವ್ರಿ. ಮೆಂಬರ್ದ ಜನರು ನನ್ನ ಬಾಳ ಇದನ್ನ ಬಹುಮತದಿಂದ ಆರಿಸ್ತಂದ್ರು. ಖುಷಿ ಆಯ್ತ್ರಿ ನಮಗ. ಅದು ಆರಿಸ್ತಂದ್ರೆ ನಮ್ಗೆ ಎಷ್ಟು ಅನುಕೂಲ ಆಗ್ತೈತೆ ಅಷ್ಟು ಕೆಲಸ ಮಾಡಿದ್ವಿ. ಅನುದಾನ ಎಷ್ಟು ಸಿಕ್ಕೈತ್ರಿ ಅಷ್ಟ ಕೆಲಸ ಮಾಡಿದೇವ್ರಿ ಸರ್. ಸರಿ ಅಮ್ಮ. ಈ ರಾಜಕಾರಣಕ್ಕೆ ಬರ್ಲಿಕ್ಕೆ ನಿಮ್ಮ ಕಾರಣ ಅಮ್ಮ? ಕಾರಣ ಅದೇ ಹೇಳಿದಲ್ಲ, ಸೋಷಿಯಲ್ ವರ್ಕ್, ಜನರದ ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ನಮ್ಗೆ ಆಸೆ ಇದೆ ಅಮ್ಮ. ಸರಿ ಅಮ್ಮ. ಇವಾಗ ಒಂದು ಗ್ರಾಮ ಒಂದು ಚಿಹ್ನೆ ಅಂತ ಎಂಬ ಒಂದು ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಅದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವೇನಿದೆ ಅಮ್ಮ? ಅಭಿಪ್ರಾಯ ಅಂದ್ರೆ ಸರ್, ಚಿಹ್ನೆಕ್ಕಿಂತ ಮೊದ್ಲಿನ ನಮ್ದ ಸ್ವತಂತ್ರವಾಗಿನ ಬರುವುದ ನಮ್ಗೆ ಆಸೆ ಐತ್ರಿ ಸರ್. ಸರಿ ಅಮ್ಮ.
ಇವಾಗಮ್ಮ ಒಂದು ನಿಮ್ಮ ಈ ಗ್ರಾಮದ ತಮ್ಮ ವಾರ್ಡಿನ ಹಾ. ಸಮಸ್ಯೆಗಳು ಇನ್ನೂ ಕೂಡ ಯಾವ ರೀತಿ ಡೆವಲಪ್ಮೆಂಟ್ ಆಗ್ಬೇಕು ಅನ್ನೋ ತಮ್ಮ ಅಭಿಪ್ರಾಯವಿದೆ? ಇನ್ನೂ ಬಾಳ ಅದಾವ್ರಿ ಸರ್ ಡೆವಲಪ್ಮೆಂಟ್ ಆಗುದು. ಅಂದ್ರೆ ಈಗ ಆಲ್ರೆಡಿ ನಮ್ಮ ವಾರ್ಡಿನೊಳಗ ನಮ್ ಗ್ರಾಮ ದೇವತೆ ಗುಡಿ ಮುಂದನ ನಮ್ಗೆ ಚರಂಡಿದ ವ್ಯವಸ್ಥೆ ಇಲ್ಲ ಸರ್. ಆಮೇಲೆ ಇದೇನು ಪ್ಯೂರ್ಸ್ನು ಎಲ್ಲ ಹಾಳಾಗೈತ್ರಿ, ಅದೆಲ್ಲ ಸಿಮೆಂಟ್ ಸಿಸಿ ರಸ್ತೆ ಮಾಡಿದ್ರಿ ಅದ್ ಹಾಳಾಗೈತಿ. ಇನ್ನು ಅಲ್ಲೆಲ್ಲ ಪ್ಯೂರ್ಸ್ ಅದೆಲ್ಲ ನಮ್ಮ ಗ್ರಾಮ ದೇವತೆ ಗುಡಿ ಮುಂದೆ ಎಲ್ಲಾ ದೇವಸ್ಥಾನ ನಮ್ಮ ವಾರ್ಡ್ ಒಳಗ ಆಲ್ರೆಡಿ ದೇವಸ್ಥಾನಗಳನ್ನ ಜಾಸ್ತಿ ಅದಾವ್ರಿ ಸರ್. ಹೇಳುದಂದ್ರ ಈಗೆಲ್ಲ ಇರುದೆಲ್ಲ ದೇವಸ್ಥಾನ 2ನೇ ವಾರ್ಡ್ ಒಳಗ ಅದಾವು. ಅದಕ್ಕೆ ಇನ್ನೂ ಅವೆಲ್ಲ ದೇವಸ್ಥಾನ ಎಲ್ಲಾ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಆಶೆ. ಮತ್ತೆ ಇನ್ನು ಶಿಕ್ಷಣದ ರೀತಿಯಿಂದ ಇನ್ನೂ ಅಭಿವೃದ್ಧಿ ಆಗ್ಬೇಕ್ರಿ ಸರ್. ಇನ್ನು ಕೂಡ ನಿಮ್ಮ ಜನಸೇವೆ ಅಭಿಪ್ರಾಯ ಇದೆ ಅಮ್ಮ. ಅಭಿಪ್ರಾಯ ಐತ್ರಿ ಸರ್. ಸರಿ ಅಮ್ಮ. ಹ್ಮ್. ತಮ್ಮನ್ನು ಆರಿಸಿ ತಂದಂತ ತಮ್ಮ ವಾರ್ಡಿನ ಜನರಿರ್ಬೋದು, ಗ್ರಾಮಸ್ಥರಿರ್ಬೋದು, ಅವರ ಜನಪ್ರೇಮಿಗಳಿಗೆ ನಿಮ್ಮ ಹೃದಯದ ಮಾತು ಹೇಳಿಕೆ ಏನ್ ಇಷ್ಟಪಡ್ತೀರಾ? ಅವ್ರು ಆಲ್ರೆಡಿ ಈಗ ನನ್ನ ಬಹುಮತದಿಂದ ಆರಿಸಿ ತಂದದ್ದ ಆಗೇತ್ರಿ ಸರ್. ಅದಕ್ಕ 5 ವರ್ಷ ನಾವು ಈಗ ಅದ್ ಮಾಡಿದೇವ್ರಿ, ಅಧಿಕಾರದಲ್ಲಿ ಇದ್ದೀವಿ. ಇನ್ನು ನಮ್ಮನ್ನ ಆರಿಸಿ ತಂದ್ರಂದ್ರ ಅದೇ ರೀತಿ ಅದೇ ಪ್ರೀತಿ ತೋರಿಸಿ ನಮಗ ಬಹುಮತದಿಂದ ಆರಿಸಿ ತಂದ್ರಂದ್ರ ಇನ್ನೂ ಹೆಚ್ಚಿನ ಕೆಲಸ ನಮ್ಗೆ ಎಷ್ಟು ಅನುದಾನ ಸಿಗ್ತದ ಅದ್ರೊಳಗ ನಾವು ಮಾಡೋ ಪ್ರಯತ್ನ ಮಾಡ್ತೇವೆ ಸರ್. ಸರಿ ಅಮ್ಮ, ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದಕ್ಕೆ ತುಂಬಾ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸರ್.